ಪೊಲೀಸರಿಗೆ ಮತ್ತೊಂದು ಕಡೆ ಇದೊಂದು ವಿಚಾರವನ್ನು ನಾವು ಗಮನಿಸಬೇಡ. ಇವತ್ತು ಪೊಲೀಸರಿಗೆ ಬಹಳ ಹೆಚ್ಚಿನ ಕೆಲಸ. ಏಕತ್ತಾದ್ರೆ ಒಂದ್ ಕಡೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು, ಮತ್ತೊಂದ್ ಕಡೆ ಯಾರು ಸಮಸ್ಯೆಯಲ್ಲಿರೋರಿಗೂ ಸ್ಪಂದಿಸಬೇಕಾದಂತ ಅನಿವಾರ್ಯತೆ ಅವರಿಗೆ. ವಿದ್ಯಾರ್ಥಿಗಳನ್ನ ತಮ್ಮ ವಾಹನದಲ್ಲೇ ಪೊಲೀಸರು ಕಳಿಸ್ಕೊಟ್ಟಂತ ಒಂದಷ್ಟು ಪ್ರಸಂಗ ಇವತ್ತು ನಡೆದಿದೆ. ಈ ಮುಖಾಂತರವಾಗಿ ಪಾಪ ಪೊಲೀಸರು ಕೂಡ ಮಾನವೀಯತೆಯನ್ನ ಮೆರೆದಿದ್ದಾರೆ. ಪೊಲೀಸರ ನಡೆಗೆ ವಿದ್ಯಾರ್ಥಿಗಳು ಕೂಡ ಬಹಳ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಗದಗದಲ್ಲಿ ನಡೆದಂತ ಘಟನೆ ಇದು. ಗದಗದಲ್ಲಿ ಬಸ್ ಇಲ್ಲದೆ ಸ್ಟೂಡೆಂಟ್ಸ್ ಎಲ್ಲ ಪರದಾಡ್ತಾ ಇದ್ರು. ಅಂತವರಿಗೆ ಖಾಕಿ ಇವತ್ತು ನೆರವನ್ನ ಕೊಟ್ಟಿದೆ. ವಿದ್ಯಾರ್ಥಿಗಳನ್ನ ತಮ್ಮ ವಾಹನದಲ್ಲೇ ಪೊಲೀಸರು ಕಳಿಸ್ಕೊಟ್ಟಂತ ಪ್ರಸಂಗ ಇವತ್ತು ನಡೀತು. ಸ್ಟೂಡೆಂಟ್ ನೆರವಿಗೆ ಈ ಮುಖಾಂತರವಾಗಿ ಬಂದಂತ ಪೊಲೀಸರನ್ನ ಕಂಡು ವಿದ್ಯಾರ್ಥಿಗಳು ಕೂಡ ಬಹಳ ಧನ್ಯವಾದವನ್ನ ಅರ್ಪಿಸಿದ್ರು. ಏಕತ್ತಾದ್ರೆ ಪೋಷಕರಿಗೆ ಅದರಲ್ಲೂ ಕೂಡ ಪಾಪ ನೋಡ್ತಾ ಇದ್ದೀವಿ, ವಿದ್ಯಾರ್ಥಿನಿಯರು ಬಹುತೇಕ ಇಲ್ಲೆಲ್ಲ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂಥದ್ದು ವಿದ್ಯಾರ್ಥಿನಿಯರು ಅಂತ ಅಂದ್ರೆ ಮನೆಯಲ್ಲಿ ಅವರಿಗೆಲ್ಲ ಆತಂಕ ಇರುತ್ತೆ, ಎಲ್ಲಿ ಹೋದ್ಲೋ ಏನೋ ಸಮಸ್ಯೆ ಆಗ್ಬಿಡುತ್ತಾ, ಬಸ್ ಇಲ್ಲ, ಈ ಥರದ್ದೆಲ್ಲವೂ ಕೂಡ. ಆಗ ಪೊಲೀಸರೇ ನಿಜಕ್ಕೂ ಕೂಡ ಮಧ್ಯ ಪ್ರವೇಶಿಸಿ ಅವ್ರ ಸಮಸ್ಯೆಗೆಲ್ಲ ಸ್ಪಂದಿಸ್ತಾ ಇರೋದು ಬಹಳ ಖುಷಿ ಸಮಾಚಾರ ಇದು. ಆ ವಿದ್ಯಾರ್ಥಿಗಳು ಕೂಡ ಒಂದು ರೀತಿ ಧನ್ಯವಾದವನ್ನ ವ್ಯಕ್ತಪಡಿಸಿದ್ರು. ಹೀಗೆ ನೀವು ಸಮಸ್ಯೆಯಲ್ಲಿದ್ದಾಗ ನಾವಿದ್ದೀವಿ ಅನ್ನುವಂಥದ್ದು ಒಂದು ಅಭಯ ಕೊಡೋದಿರುತ್ತಲ್ಲ, ಬಹಳ ಇಂಥ ಬಂಧನ ಸಂದರ್ಭದಲ್ಲಿ ಬಹಳ ಸೂಕ್ತವಾದಂಥ ನಿರ್ಧಾರ ಅದು. ಅಂತ ನಿರ್ಧಾರವನ್ನು ಪೊಲೀಸ್ ಇಲಾಖೆಯವರು ತೆಗೆದುಕೊಂಡಿರೋದು ಬಹಳ ಸ್ವಾಗತಾರ್ಹ.